ಹೋಗಿ ಅಲ್ಲಿ ಜಪ ಮಾಡಿ ಬರಬೇಕು ಅನ್ನೋ ಕರೆಕ್ಟ್. ಅದರ ಜೊತೆಗೆ ಅನಾಯಾಸವಾಗಿ ಮನುಷ್ಯನಾಗಿ ಬಂತ ಇದರಿಂದ ದತ್ತಾತ್ರೇಯ ದೇವಸ್ಥಾನ ಮತ್ತು ಸುತ್ತಮುತ್ತಲಿನ ಜಾಗ ಕೊಟ್ಟು 30 ವರ್ಷ ಆಯಿತು. ಅಲ್ಲಿ ಏನೂ ಒಂದು ಇಟ್ಟಂಗೆ ಇಡ್ಲಿಕ್ಕಾಗಿಲ್ಲ. ಸಾಕಷ್ಟು ಸಲ ಬಂದು ಹೇಳಿದ್ರು ಅಲ್ಲಿ ಏನೋ ಒಂದು ಮಾಡಿದ್ವಿ. ನಮಗಿನ್ನೂ ಆ ಸಮಯ ಬಂದಿಲ್ಲ. ಮಹಾರಾಜರ ಪ್ರತಿಯೊಂದು ಘಟನೆಗೆ ಅದರದ್ದೇ ಆಗಿರ್ತಕ್ಕಂಥ ಒಂದು ಸಮಯ ಇತ್ತು. ಆ ಸಮಯ ಬರೋವರೆಗೂ ಏನೂ ಆಗಲಿಲ್ಲ. अर्थात समय से पहले प्रारब्ध से अधिक किसी को कुछ नहीं मिलता है. महाराज ಹೇಳಿದ್ರು ಸಮಯ ಅನುಕೂಲ ಇದ್ರೆ ಸ್ವಲ್ಪ ಪ್ರಯತ್ನದಿಂದ ದೊಡ್ಡ ಕೆಲಸ. ಸಮಯ ಅನುಕೂಲ ಇದ್ದಿದ್ದಿಲ್ಲ ಅಂದ್ರೆ ಬಹಳ ಪ್ರಯತ್ನ ಮಾಡಿದ್ರು ಸಣ್ಣ ಕೆಲಸ. ಸಮಯದಲ್ಲಿ ಬಹಳ ದೊಡ್ಡ ಶಕ್ತಿ ಅದು. ಘಟನೆಗಳನ್ನು ಸಂಭವಿಸುವ ಶಕ್ತಿ ಅದು. ನಾವು ಆ ಸಮಯದ ಪ್ರತೀಕ್ಷಾ ಮಾಡ್ತಾ ಇದ್ದೀವಿ. ಸಮಯ ಬಂದ ಕೂಡ ತಾನಾಗೇನೆ ಶುರುವಾಗ್ಬಿಟ್ಟು